ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಕೊನೆ ವಾರದ ಕತೆ ಕಿಚನ್ ಜೊತೆ ಪಂಚಾಯತಿ ಶುರುವಾಗಿದೆ. ಈ ಪಂಚಾಯತಿಯಲ್ಲಿ ಮುಖ್ಯವಾಗಿ ಯಾರೆಲ್ಲ ತಪ್ಪು ಮಾಡಿರ್ತಾರೆಲ್ಲ ಕ್ಲಾಸ್ ಇರುತ್ತೆ. ಆಟ ಯಾರು ಚೆನ್ನಾಗಿ ಆಡ್ತಾರೆ ಅವರಿಗೆಲ್ಲ ಕಿಚನ್ ಮೆಚ್ಚುಗೆ ಚಪ್ಪಾಳೆ ಇರುತ್ತೆ. ಮತ್ತೆ ಈ ವಾರ ಆಟ ಚೆನ್ನಾಗಿತ್ತ, ಯಾರು ಚೆನ್ನಾಗಿ ಆಡಿದ್ರು, ಈ ವಾರದ ಕಿಚನ್ ಚಪ್ಪಾಳೆ ಯಾರಿಗೆ ಸಿಗುತ್ತೆ, ಮುಖ್ಯವಾಗಿ ಇಂಪಾರ್ಟೆಂಟು ವಾರದ ಕಿಚನ್ ಚಪ್ಪಾಳೆ ಕೊಡ್ತಾರಾ ಇಲ್ಲ ಇಡೀ ಸೀಸನ್ ನ ಕಿಚನ್ ಚಪ್ಪಾಳೆ ಕೊಡ್ತಾರಾ? ಲಾಸ್ಟ್ ಸೀಸನ್ ನೀವು ಒಂದು ಕನ್ಸಿಡರ್ ಮಾಡಿದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಇಡೀ ಸೀಸನ್ಗೆ ಕಿಚನ್ ಚಪ್ಪಾಳೆ ಕೊಟ್ಟಿದ್ರು ಅಂತ ಆ ಟೈಮಲ್ಲಿ ವಿನಯ್ ಅವರಿಗೆ ಮತ್ತು ಸಂಗೀತ ಅವರಿಗೆ ಕೊಟ್ಟಿದ್ರು. ಮತ್ತೆ ಈ ಸೀಸನ್ ಅಲ್ಲಿ ಸೀಸನ್ ಕಿಚನ್ ಚಪ್ಪಾಳೆ ಸಿಗುತ್ತಾ ಇಲ್ಲ ವಾರದ ಕಿಚನ್ ಚಪ್ಪಾಳೆ ಸಿಗುತ್ತಾ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ವಾರ ಅಂತ ತಗೊಂಡಾಗ ಈ ವಾರದಲ್ಲಿ ಆಟ ಅಂತ ತಗೊಂಡಾಗ ವ್ಯಕ್ತಿತ್ವ ಅಂತ ತಗೊಂಡಾಗ ಮೋಕ್ಷಿತ್ ಅವ್ರದ್ದಿದೆ. 6 ಗೇಮ್ ಆಡಿರ್ಬೋದು, ಪಾಯಿಂಟ್ಸ್ ಗಳಿಸದೇ ಇರ್ಬೋದು, ಬಟ್ ವ್ಯಕ್ತಿತ್ವದಲ್ಲಿ ಎಲ್ಲೂ ಎಡವಿಲ್ಲ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಧನ್ರಾಜ್ ಅವರು ಟಾಸ್ಕ್ ಆಡಿದ್ದಾರೆ, ಬಟ್ ಒಂದು ಫೋಲ್ ಮಾಡಿದ್ದಾರೆ. ಇನ್ನು ಹನುಮಂತ್ ಅವ್ರ ಉಸ್ತುವಾರಿ ಸರಿ ಇಲ್ಲ. ಅದಾದ್ಮೇಲೆ ರಜತ್ ಅವ್ರ ಆಟನೇ ಆಡಿಲ್ಲ. ಮಂಜು ಆಡಿದ್ದಾರೆ, ಬಟ್ ಎಲ್ಲ ಸೋತಿದ್ದಾರೆ. ಮಾತಲ್ಲಿ ತುಂಬಾ ಟಾರ್ಗೆಟ್ಗಳೆಲ್ಲ ಮಾಡಿ ಮಂಜನಿಗೆ ಇದು ಮಾಡಿದ್ದಾರೆ. ಇಲ್ಲಿ ಈ ರೀತಿ ಒಂದೊಂದು ಕನ್ಸಿಡರ್ ಮಾಡಿದಾಗ ಗೌತಮಿ ಆಟ ಅಷ್ಟೇ ಇದೆ. ಇನ್ನು ಭವ್ಯಗೌಡ ಆಟ ಚೆನ್ನಾಗಿ ಆಡಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಬಿಗ್ ಬಾಸ್ನೇ ಎಕ್ಸ್ಪೋಸ್ ಮಾಡಕ್ ಹೋದ್ರು. ಈ ರೀತಿ ಎಲ್ಲ ತಗೊಂಡಾಗ ಮತ್ತೆ ಈ ವಾರ ಕಿಚ್ಚನ್ ಚಪ್ಪಾಳೆ ಯಾರು ಸಿಗುತ್ತೆ, ಯಾರು ಸಿಕ್ಕಿದೆ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ನನಗೆ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ, ಒಂದು ಅಪ್ಡೇಟ್ ಬಂದಿರೋ ಪ್ರಕಾರ ಏನಾಗ್ತಾ ಇದೆ ಅಂದ್ರೆ ಈ ವಾರದಲ್ಲಿ ಕೇವಲ ಒಬ್ಬರಿಗೆ ಕಿಚ್ಚನ್ ಚಪ್ಪಾಳೆ ಕೊಡದಾನೆ ಇಲ್ಲಿ ಆಲ್ರೆಡಿ ನೋಡಿ ಭವ್ಯಗೌಡರು ಸಿಕ್ಕಿದೆ ಕಿಚ್ಚನ್ ಚಪ್ಪಾಳೆ, ಮಂಜಣ್ಣಗೆ ಸಿಕ್ಕಿದೆ, ಧನರಾಜ್ ಅವ್ರು ಸಿಕ್ಕಿದೆ, ಹನುಮಂತ್ ಅವ್ರು ಸಿಕ್ಕಿದೆ. ಇಲ್ಲಿ ಮುಖ್ಯವಾಗಿ ಕಿಚ್ಚನ್ ಚಪ್ಪಾಳೆ ಸಿಗದೆ ಇರೋರು ಯಾರ ಇದಾರೆ ಅಂದ್ರೆ ಒಂದು ಮೋಕ್ಷತಾ ಇದ್ದಾರೆ, ತ್ರಿವಿಕ್ರಮ್ ಇದ್ದಾರೆ, ರಜತ್ ಇದ್ದಾರೆ. ಈ ಜನಕ್ಕೆ ನಮ್ಮ ಗೌತಮಿ ಇದ್ದಾರೆ. ಇಷ್ಟು ಜನಕ್ಕೆ ಕಿಚ್ಚನ್ ಚಪ್ಪಾಳೆ ಸಿಕ್ಕಿಲ್ಲ. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಕಿಚ್ಚ ಸಾರು ಈ ವಾರದಲ್ಲಿ ಇಡೀ ಸೀಸನ್ ಕಿಚ್ಚನ್ ಚಪ್ಪಾಳೆ ಕೊಡಕ್ಕೆ ಪ್ಲಾನ್ ಮಾಡಿದೆ ಅಂತ ಹೇಳಿ ಒಂದು ಅಪ್ಡೇಟ್ ಇದೆ. ಕಾರಣ ಏನಂದ್ರೆ ನೋಡಿ, ಮುಖ್ಯವಾಗಿ ಮೇನ್ ಅಂದ್ರೆ ಪಿಲ್ಲರ್ ಅಂದ್ರೆ ಹೇಳ್ತೀನಲ್ಲ, ಮೊದಲನೇದಾಗಿ ಹನುಮಂತು, ಮೋಕ್ಷತಾ, ತ್ರಿವಿಕ್ರಮ್, ಇವ್ರು ಮೂವರ್ಗೂ ಒಬ್ರು ಸಿಕ್ಕಿದೆ ಕಿಚ್ಚನ್ ಚಪ್ಪಾಳೆ, ಇಬ್ರು ಸಿಕ್ಕಿಲ್ಲ. ಯಾರ್ಯಾರು? ಮೋಕ್ಷತಾ ಮತ್ತು ತ್ರಿವಿಕ್ರಮ್. ಆದ ಕಾರಣ ಇಡೀ ಸೀಸನ್ ಕಿಚ್ಚನ್ ಚಪ್ಪಾಳೆ ಇವ್ರಿಗೆ ಕೊಡುವ ಸಾಧ್ಯತೆ ಇದೆ. ಕೊಟ್ಟಿದ್ದಾರೆ ಅಂತ ಹೇಳಿ ಅಪ್ಡೇಟ್ ಇದೆ. ಕಾದು ನೋಡ್ಬೇಕು ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ಕೆಲವೆಲ್ಲ ಶೂಟ್ ಆಗಿರೋವೆಲ್ಲ ಟೆಲಿಕಾಸ್ಟ್ ಮಾಡೋದಿಲ್ಲ ಕೆಲವು ಟೈಮಲ್ಲಿ, ಯಾಕೆ ಅಂತ ಗೊತ್ತಿಲ್ಲ. ಆದ ಕಾರಣ ಇಡೀ ಸೀಸನ್ ಕಿಚ್ಚನ್ ಚಪ್ಪಾಳೆ ಅಂತ ತಗೊಂಡಾಗ ಎಲ್ಲೋ ಒಂದು ಟೈಮಲ್ಲಿ ಲೋ ಆಗಿದೆ ಬಿಗ್ ಬಾಸ್ ಅನ್ನೋ ಟೈಮಲ್ಲಿ ಮೋಕ್ಷಿತ್ ಅವರು, ತ್ರಿವಿಕ್ರಮ್ ಅವರು ಮೇಲೆತ್ತಿರೋದಿದೆ ತುಂಬಾ ಸಲ. ಆದ ಕಾರಣ ಇವರಿಬ್ಬರು ಜಗಳದಲ್ಲಿ, ಇವರಿಬ್ಬರ ಇಂಟೆನ್ಷನ್ ಅಲ್ಲಿ ತುಂಬಾನೇ ಬಿಗ್ ಬಾಸ್ ಟೈಮು TRP ಬಂದಿರೋ ಕಾರಣ ಇದೆ. ಆ ಕಾರಣಕ್ಕೇನೆ ಮೋಕ್ಷಿತ್ ಅವರಿಗೆ ಮತ್ತು ತ್ರಿವಿಕ್ರಮ್ ಅವರಿಗೆ ಕಿಚ್ಚನ್ ಚಪ್ಪಾಳೆ ಸಿಕ್ಕಿದೆ. ಈ ಸೀಸನ್ ಕಿಚ್ಚನ್ ಚಪ್ಪಾಳೆ ಇವರಿಬ್ಬರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅಪ್ಡೇಟ್ ಇದೆ. ನೋಡೋಣ, ಇಬ್ಬರು ಕೊಟ್ಟಿದಾರ, ಇನ್ನು ಎಲ್ಲರೂ ಸೇರಿಸಿ ಕೊಟ್ಟಿದಾರ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಕಿಚ್ಚನ್ ಚಪ್ಪಾಳೆ ಕೊಟ್ಟಿದ್ದಾರೆ ಈ ಎಪಿಸೋಡ್ ಅಲ್ಲ ಅಂತ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ನನಗಂತೂ ಇವರಿಬ್ಬರಿಗೆ ಕೊಟ್ಟಿದ್ರೆ ತುಂಬಾ ಖುಷಿ ಕೊಡುತ್ತೆ. ಯಾಕಂದ್ರೆ ಕೊಡ್ಲೇಬೇಕು. ಮೋಕ್ಷಿತ್ ಅವರು ವ್ಯಕ್ತಿತ್ವ ಅಂತ ತಗೊಂಡಾಗ ತುಂಬಾ ಸಲ ಕಾಪಾಡ್ಕೊಂಡು ಬಂದಿದ್ದಾರೆ. ಕೆಲವು ಟೈಮ್ಗಳಲ್ಲಿ ಎಡವಿದ್ದಾರೆ, ತುಂಬಾ ಸಲ ಕಾಪಾಡ್ಕೊಂಡು ಬಂದಿದ್ದಾರೆ. ಬಟ್ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ತ್ರಿವಿಕ್ರಮ್ ಅವ್ರಿಗೂ ತುಂಬಾ ಆಟ ಆಡಿದ್ದಾರೆ, ಟಾಸ್ಕ್ ಆಡಿದ್ದಾರೆ, ಬಟ್ ಅವ್ರಿಗೆ ಕಿಚ್ಚನ್ ಚಪ್ಪಾಳೆ ಸಿಕ್ಕಿಲ್ಲ. ಆ ಕಾರಣ ಈ ಪಂಚಾಯಿತಿಯಲ್ಲಿ ಇವರಿಬ್ಬರಿಗೆ ಕಿಚ್ಚನ್ ಚಪ್ಪಾಳೆ ಸಿಕ್ಕಿದೆ ಅಂತ ಅಪ್ಡೇಟ್ ಇದೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.